4ನೇ ಪ್ರಶ್ನೆ, ನೀವು ರಾಜ್ಯಾಧ್ಯಕ್ಷರಾದ ಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು, ನೀವು ಧ್ವನಿ ಎತ್ತಲಿಲ್ಲ. ಏನಾದರೂ ಮಾತಾಡಿದ್ರೆ ನಿಮ್ಮ IT ಸೆಲ್ ಇಟ್ಕೊಂಡು, ನಿಮ್ಮ IT ಟೀಮ್ ಇಟ್ಕೊಂಡು ತೇಜೋದಯ ಇಳಿತೀರಾ. ನಾನು ಕಳೆದ 2-3 ದಿನದಿಂದ ನೋಡ್ತಿದ್ದೀನಿ, ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಎಷ್ಟಿದಾವೆ ಮಾತಾಡೋಕ್ಕೆ, ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡೋಕ್ಕೆ, ಎಷ್ಟು ವಿಚಾರಗಳು ಮಾತಾಡ್ಬೋದು ಪ್ರತಿದಿನ ಒಂದು 4 ಪತ್ರಿಕೆ ಓದಿದ್ರೆ. ಅದೆಲ್ಲ ಬಿಟ್ಟು ಅದು ಏನು ಸರ್ ಹೇರ್ ಸ್ಟೈಲ್ ಸರ್, ಮಧು ಬಂಗಾರಪ್ಪನವ್ರ ಹೇರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದ್ದೇ ಆದಂಥ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ? ಕಂಟೆಂಟ್ ಇಲ್ಲದೆ ಇದ್ದಾಗ, ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ, ಅಡ್ವೈಸರ್ಸು ಬರೀ ಡೀಲ್ಗಳಿಲ್ಲದಾಗ ಹಿಂಗಿರುತ್ತೆ ಕಂಟೆಂಟ್ ಪ್ರೆಸೆಂಟೇಷನ್. ಒಂದು 4 ಜನ ಡೈಲಿ ಓದಿ ಅಣ್ಣ ಇದು ವಿಚಾರ ಅಣ್ಣ ಅಂತ ಕರೆಕ್ಟಾಗಿ ಹೇಳಿದ್ರೆ, ವಿಜೇಂದ್ರ ಅವರೇ ನೀವು ಯುವಕರಿದ್ದೀರಾ, ಏನೇನೋ ಕನಸು ಕಟ್ಕೊಂಡು ಬಂದಿದ್ದೀರಾ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಯಡಿಯೂರಪ್ಪ ಸಾಹೇಬರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವ್ರ ಮಗ ಅನ್ನೋ ಎಲಿಜಿಬಿಲಿಟಿನ ಪಕ್ಕಕ್ಕಿಟ್ರೆ ಸರ್, ಮತ್ತು ಯಾವ ಕಾರಣಕ್ಕೆ ತಾವು ರಾಜ್ಯಾಧ್ಯಕ್ಷರಾದ್ರಿ ಅದನ್ನೊಂದು ಪಕ್ಕಕ್ಕಿಟ್ಟು ದಯವಿಟ್ಟು ಬ್ರೀಫ್ ಮಾಡಿ. 35-40 ವರ್ಷ ಪಾರ್ಟಿ ಕಟ್ಟಿದವ್ರನ್ನೆಲ್ಲ ತುಳಿತಾ ಬಂದ್ರಿ ನೀವು. ಎಥಿಕ್ಸ್ ಇಲ್ಲ. ನೀವು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರಿ. ವಿಜೇಂದ್ರ ಅವರೇ, ನೀವು BJP ರಾಜ್ಯಾಧ್ಯಕ್ಷರಲ್ವಾ? ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನು ನೀವೇ ಕರ್ಕೊಂಡಿದ್ದೀರಲ್ಲ, ಶಿಸ್ತಿನ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಸರ್. ನಮ್ಮ ಪಕ್ಷದಲ್ಲಿ ಯಾರಾದರೂ ಬಹಿರಂಗವಾಗಿ ನಮ್ಮ CM ಸಾಹೇಬ್ರನ್ನ, DCM ಸಾಹೇಬ್ರನ್ನ ಮಾತಾಡಲಿ, ಕಿತ್ತು ಬಿಸಾಕ್ತೀವಿ ಸಾಯಂಕಾಲದಷ್ಟೊತ್ತಿಗೆ. ಈಶ್ವರಪ್ಪನವ್ರು ಮಾತಾಡ್ತಾನೆ ಇದ್ದಾರೆ, ಯತ್ನಾಳ್ ಸಾಹೇಬ್ರು ಮಾತಾಡ್ತಾನೆ ಇದ್ದಾರೆ. ತೀರ್ಮಾನ ತಗೊಳ್ಳೋ ಗಟ್ಸ್ ಇಲ್ಲ ನಿಮಗೆ. ಚೇರ್ಗೆಲ್ಲರಿ ಕೆಪಾಸಿಟಿ ಇರೋದು, ಅದರ ಮೇಲೆ ಕೂತ್ಕೊಳ್ಳೋರಿಗೆ. ಇವತ್ತು ನಿಮ್ಮ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಭಾಳ ಗೌರವ ಇದೆ. ಅವರು 40-45 ವರ್ಷ ರಾಜಕಾರಣ ಮಾಡಿದವರು. ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ. ಆದರೆ ಯಾವುದೋ ಒಂದು ಚೋಟಾ ಸಿಗ್ನೇಚರ್ ಯಾರೋ ಹಾಕಿದ್ರಲ್ವ, ಅದರಿಂದ ಅವ್ರು ಜೈಲಿಗೆ ಹೋಗ್ಬೇಕಾಯ್ತು. ಆ ಚೋಟಾ ಸಿಗ್ನೇಚರ್ ಹಾಕಿದ್ದು ಯಾರು? ವಿಜೇಂದ್ರ ಅವರೇ.